ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಬ್ಲಾಗ್ ಅಂತಂದರೆ ನಮ್ಮ ಸುಕ್ಕಿದು 3rd ಇಯರ್ ಬರ್ಡೇ. ಸೊ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೋಗ್ಬಿಟ್ಟು ನಾಳೆ ಸುಕ್ಕಿ ಬರ್ಡೇ. ಸೊ ಇವತ್ತು ಹೋಗ್ಬಿಟ್ಟು ಸುಕ್ಕಿಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದೆ. ಆಮೇಲೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿದೆ. ಸ್ವಲ್ಪ ಅದು ಲೆಗ್ಗು ಕುಂಟ್ತಾ ಇತ್ತು ನಡಿಬೇಕಾದ್ರೆ. ಸೊ ಅದು ಕೂಡ ನೋಡ್ಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಎಲ್ಲಿ ಹೋಗ್ತೀನಿ, ಏನೇನು ಬೈ ಮಾಡ್ತೀನಿ, ಸುಕ್ಕಿ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ನೋಡಿಸ್ತೀನಿ. ನನ್ನ ಫೇಸ್ ಡಲ್ಲಾಗಿದೆ, ಯಾಕಂದರೆ ಹಬ್ಬ ಮಾಡಿದ್ವಲ್ಲ. ಸೊ ನಿದ್ದೆ ಸ್ವಲ್ಪ ಕಮ್ಮಿ, ಹಾಗೆ ಟಯರ್ಡ್ ಫೇಸ್ ಇದೆ. ಸೊ ನೀವು ಕೂಡ ಹೇಗೆ ಮಾಡಿದ್ರಿ ಮನೇಲಿ? ವ್ಲಾಗ್ ಮಾಡೋಕ್ಕಾಗಿಲ್ಲ, ಸರಿಯಾಗಿ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಬ್ಯುಸಿ ಇರ್ತೀವಿ ಮನೇಲಿ ಅಂದ್ಬಿಟ್ಟು. ಸೊ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಕು ಮಮ್ಮಿ ಮನೇಲಿ ಮಾಡ್ತೀವಿ, ಅದು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಓಕೆನಾ? ಮೋಸ್ಟ್ಲಿ ಮಸಾಲೆ ಸ್ಟ್ರೆಚ್ ಆಗಿದೆ ಬಸ್. ಬೇರೆ ಏನಿಲ್ಲ, ಸ್ವಲ್ಪ ಜಾಸ್ತಿದೆ. ಜಾಯಿಂಟಲ್ಲಿ ಬೋನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ವೇಟ್ ಇಷ್ಟು. ಸೊ ಅದು ತುಂಬ ದಿನದಿಂದ ಲೈಕ್ 1 ವೀಕ್ ಆರ್ 10 ಡೇಸಿಂದ ಸ್ವಲ್ಪ ನಡಿಬೇಕಾದ್ರೆ ಕುಂಟುತ್ತಾ ಇತ್ತು. ಯಾಕೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂತ ಅಂದ್ಕೊಂಡು ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಸರಿ ಹೋಗೇ ಇಲ್ಲ. ಸೊ ಹಾಸ್ಪಿಟ್ಲ್ ಕೂಡ ಡಾಕ್ಟರ್ ಅವೈಲೇಬಲ್ ಇದ್ದರು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದೆ. ಡಾಕ್ಟರ್ ಅಂದರು ಮಸಲ್ ಕ್ಯಾಚ್ ಆಗಿದೆ, ಇನ್ನೇನು ಆಗಿಲ್ಲ, ಬೋನ್ಸ್ ಎಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ, ಸ್ವಲ್ಪ ಮಸಾಜ್ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗೆ ಟ್ಯಾಬ್ಲೆಟ್ಸ್ ಕೂಡ ಒಂಚೂರು ಕೊಟ್ಟರು. 8 ಡೇಸ್ ಏನೋ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಈ ಶಾಪ್ಗೆ. ಬೇರೆ ಟೈಮಲ್ಲೆಲ್ಲ ಬೇರೆ ಕಡೆ ಹೋಗ್ತಾಯಿದ್ದೆ, ಅರ್ಬನ್ ಪವರ್ಸ್ ಅಂತ. ಸೊ ಈ ಟೈಮ್ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೆ. ಸೊ ಗ್ರೂಮಿಂಗ್ ಎಲ್ಲ ಹೇಳಿದ್ದೀನಿ, ನಾಳೆ ಗ್ರೂಮಿಂಗ್ ಎಲ್ಲ ಇದೆ. ಅದು ಬರ್ಡೇ ದಿನವೇ ಗ್ರೂಮಿಂಗ್ ಎಲ್ಲ ಮಾಡಿಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ. ಸುಕ್ಕಿಗೆ ತುಂಬ ದಿನ ಆಯಿತು ಶಾಪಿಂಗ್ ಮಾಡಿ, ಡ್ರೆಸ್ಸು, ಸಾಕ್ಸು ಅದೆಲ್ಲ ಶಾಪ್ ಮಾಡೋಣ ಅಂತ ಹಾಗೆ ನೋಡ್ತಾಯಿದ್ದೆ. ಹಾಗೆ ಅವರು ನೋಡಿಸ್ತಾಯಿದ್ರು ಸಾಕ್ಸ್ ಹಾಕಿ ಫಿಟ್ ಆಗುತ್ತಾ ಇಲ್ವಾ ಅಂತ. ಬಟ್ ಆಫ್ಟರ್ ಅದು ಹಾಕಿದ ತಕ್ಷಣ ಅದಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು, ಕಿತ್ತು ಹಾಕ್ತಾಯಿತ್ತು. ಸೊ ತಗೊಂಡ್ಮೇಲೂ ಆ ಥರ ಮಾಡಿದ್ರೆ, ಕಿತ್ತು ಹಾಕಿದ್ರೆ ವೇಸ್ಟ್ ಅಲ್ವಾ. ಇದು 2ಕ್ಕೆ 350 ಸಮಥಿಂಗು. ಸೊ 4ಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 700. ಸೊ ವೇಸ್ಟ್ ಆಗುತ್ತೆ, ಯಾಕೆ ಸುಮ್ಮನೆ 700 ತೊಗೊಂಡು ವೇಸ್ಟ್ ಮಾಡೋದು ಅಂತ, ಅದು ಸುಮ್ಮನೆ ಬೇಡ ಅಂತ ಕ್ವಿಟ್ ಮಾಡಿದೆ. ಸೊ ಹಾಗೆ ಡ್ರೆಸ್ ಕೂಡ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋದು ಅಂತ. ಫೈನಲ್ ಆಗಿಲ್ಲ. ಸೊ ಚೆಕ್ ಮಾಡ್ತಾ ಇದ್ದೀವಿ, ಸೈಜು ಅದೆಲ್ಲ ಫಿಟ್ ಆಗಬೇಕಲ್ವಾ. ಸೊ ಅದೆಲ್ಲ ನೋಡ್ತಾ ಇದ್ವಿ. ನೋಡಿ ಇದೊಂದು ನೋಡಿದ್ವಿ, ಇದು ಪ್ರಿಟಿಯಾಗಿದೆ, ಬಟ್ ಸ್ವಲ್ಪ ಲೂಸ್ ಇದೆ. ಹಾಗೆ ಶಾಪ್ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಇಲ್ಲಿ ಶಾಪು ಮತ್ತು ಡಾಕ್ಟರ್ ಅವೈಲೇಬಲ್ ಇರ್ತಾರೆ. ಹಾಗೆ ಡಾಗ್ಸ್ ಫುಡ್ಡು, ಹಾಗೆ ಟಾಯ್ಸು ಅದೆಲ್ಲನೂ ಅವೈಲೇಬಲ್ ಇದೆ. ಹಾಗೆ ಗ್ರೂಮಿಂಗ್ ಕೂಡ ಇದೆ ಸೇಮ್ ಪ್ಲೇಸಲ್ಲಿ. ತುಂಬ ಚೆನ್ನಾಗಿತ್ತು ಶಾಪು. ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ ಕೂಡ ಇತ್ತು, ಲೈಕ್ ರಾಯಲ್ ಕ್ಯಾನ್, ಆಮೇಲೆ ಡ್ರೋಲ್ಸು ಸಮಥಿಂಗ್ ಏನೇನೋ ಇದೆ, ಪೆಡಿಗ್ರಿ ಅದೇನೇನೋ ಇದೆ. ತುಂಬ ಬ್ರ್ಯಾಂಡ್ಸ್ ಇತ್ತು. ಯಾವ್ಯಾವ ಡಾಗ್ಸ್ಗೆ ಸೂಟ್ ಆಗುತ್ತೋ, ಯಾವ ಬ್ರ್ಯಾಂಡ್ ಸೂಟ್ ಆಗುತ್ತೋ ಅದನ್ನು ತೊಗೊಂಡು ಹೋಗ್ತಾರೆ. ಆಮೇಲೆ ಕಿಟನ್ಸ್ದು, ಕ್ಯಾಟ್ ಫುಡ್ಡು, ಕಿಟನ್ ಫುಡ್ಡು ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಡ್ರೆಸ್ಸಸ್ ಕೂಡ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾಕಿ ಡಿಸ್ಪ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅವ್ರ ಶಾಪಲ್ಲೇ ಒಂದು ಡಾಗ್ನ ಸಾಕ್ತಾಯಿದ್ದಾರೆ. ಅದು ತುಂಬ ಫ್ರೆಂಡ್ಲಿ ಇತ್ತು. ಬಟ್ ನಮ್ಮ ಸುಕ್ಕಿ ತುಂಬಾ ಆ್ಯರೋಗೆಂಟ್. ಅದು ಯಾವುದಾದ್ರೂ ಒಂದು ಡಾಗ್ನ ನೋಡಿದ ತಕ್ಷಣ ಜಗಳಕ್ಕೆ ಹೋಗ್ಬಿಡುತ್ತೆ, ಅದೊಂದು ಭಯ ಇತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟಾಯ್ಸು, ಮಕ್ಕಳಿಗೆ ಇಟ್ಟಿರೋ ಥರನೇ ಡಾಗ್ಸ್ ಕೂಡ ಎಲ್ಲ ಥರದ್ದು ಟಾಯ್ಸ್, ಫುಡ್,
ಬೆಲ್ಟ್ಸ್, ಆಮೇಲೆ ಚ್ಯೂಯಬಲ್ ಬೋನ್ಸ್, ಆಮೇಲೆ ಟೀತ್ಸ್ಗೆ ಯಾವ ಥರ ಕೇರ್ ಮಾಡಬೇಕು, ಸ್ಕಿನ್ಗೆ ಯಾವ ಥರ ಕೇರ್ ಮಾಡಬೇಕು, ಹೇರ್ಗೆ ಯಾವ ಥರ ಕೇರ್ ಮಾಡಬೇಕು, ಅದೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗೆ ಬಾಡಿ ಮಸಾಜ್ ಕೂಡ ಇದೆಯಂತೆ ಡಾಗ್ಸ್ಗೆ. ನನಗೆ ಗೊತ್ತಿರಲಿಲ್ಲ ಬಾಡಿ ಮಸಾಜ್ ಇದೆ ಅಂತ, ನಾನು ಫಸ್ಟ್ ಟೈಮ್ ಕೇಳಿದ್ದು. ನೋಡಿ ಅವ್ರದ್ದು ಡಾಗ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಬಾಡಿ ಮಸಾಜ್ ಮಾಡಿದ್ರೆ ಮಂತ್ಲಿ ಒನ್ಸು ಪಪ್ಪೀಸ್ಗೆ ಬಾಡಿ ಪೇಯ್ನು, ಮಸಲ್ ಕ್ಯಾಚು ಆ ಥರ ಎಲ್ಲ ಆಗಲ್ಲ ಅಂತೆ. ಸೊ ಇವಾಗ ಡ್ರೆಸ್ಸು ಟ್ರೈ ಮಾಡ್ತಾ ಇದ್ದೀವಿ. ಫ್ರಾಕ್ ಹಾಕಿದ್ವಿ, ಅದು ಕೂಡ ಪ್ರಿಟಿಯಾಗಿತ್ತು. ಯಾರಿಗಾದ್ರೂ ಗೆಸ್ ಮಾಡ್ತೀರಾ ಡಾಗ್ಸ್ ಡ್ರೆಸ್ಸಸ್ಗೆ ಎಷ್ಟು ಕಾಸ್ಟ್ ಇರುತ್ತೆ ಅಂತ? ಗೆಸ್ ಮಾಡಿ ನೋಡೋಣ. ನೋಡಿ ಕಚ್ಚಕ್ಕೆ ಹೋಗ್ತಾ ಇದೆ, ಡ್ರೆಸ್ಸು ಹಾಕ್ತಾಯಿದ್ರು. ಸೊ ಗ್ರೂಮಿಂಗ್ ಕೂಡ ತೋರಿಸ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡ್ಬೋದು, ಆಮೇಲೆ ಈ ಥರ ಎಲ್ಲ ಡ್ರೆಸ್ ಹಾಕ್ಬೋದು ಅಂತ ಎಲ್ಲ ನೋಡಿಸ್ತಾ ಇದ್ರು. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಕೇರ್ ಮಾಡಬೇಕು, ಯಾವ ಥರ ಡ್ರೆಸ್ಸಸ್ ಪ್ಯಾಟರ್ನ್ ಇದೆ, ಆಮೇಲೆ ಹೇರ್ ಕಟ್ದು ಯಾವ ಥರ ಲಾಂಗ್ ಹೇರ್ ಬಿಟ್ಟರೆ ಯಾವ ಥರ ಕೇರ್ ಮಾಡಬೇಕು ಅದೆಲ್ಲ ಹೇಳ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮನುಷ್ಯರ್ಗಿಂತ ನಾಯಿಗಳಿಗೆ ತುಂಬಾ ಮೇಂಟೆನೆನ್ಸ್ ಇದೆ. ಹೇರ್ ಲಾಂಗ್ ಆಗಿಬಿಟ್ರೆ ಯಾವ ಥರ ಸ್ಪಾ ಮಾಡಿಸ್ಬೇಕು, ಆಮೇಲೆ ಆಯಿಲ್ ಮಸಾಜು, ಆಮೇಲೆ ಟ್ಯಾಂಗಲ್ ಫ್ರೀ ಶ್ಯಾಂಪು, ಟ್ಯಾಂಗಲ್ ಫ್ರೀ ಸೆರಮು ಹೇರ್ಗೆ, ಅದೆಲ್ಲ ಕೂಡ ಇದೆಯಂತೆ. ನಾನು ಮಂತ್ಲಿ ಒನ್ಸು ಗ್ರೂಮಿಂಗ್ ಕಳಿಸ್ತೀನಿ, ಆಮೇಲೆ ವಾಶ್ ಕೂಡ ಕಳಿಸ್ತೀನಿ ಅವಾಗವಾಗ. ಆಮೇಲೆ ಟಿಕ್ಸ್ ವಾಶ್ ಮಾಡಿಸ್ತೀನಿ, ಅದೆಲ್ಲ ಮಾಡ್ತೀನಿ. ಬಟ್ ಇದೆಲ್ಲ ಆಯಿಲ್ ಮಸಾಜೆಲ್ಲ ನನಗೆ ಗೊತ್ತಿರಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಗ್ರೂಮಿಂಗ್ ಕರ್ಕೊಂಡು ಹೋಗಿ ಬಂದರು. ಜಸ್ಟು ಟಿಪ್ ಕಟ್ ಮಾಡಿದ್ದಾರೆ, ಶೇಪ್ ಕೊಟ್ಟಿದ್ದಾರೆ ಅಷ್ಟೇ. ಯಾಕಂದರೆ ಇವಾಗ ಮಳೆ ಆಮೇಲೆ ಚಳಿ ಇದೆ ಒಂಚೂರು. ಸೊ ಫುಲ್ ಝೀರೋ ಮಾಡಿಸ್ಬಿಟ್ರೆ ಡಾಗ್ಸ್ಗೆ ಚಳಿ ಆಗುತ್ತೆ. ಸೊ ಆ ಥರ ಬೇಡ ಅಂದ್ಬಿಟ್ಟು ಸುಮ್ಮನೆ ಶೇಪ್ ಕೊಟ್ಟಿದ್ದಾರೆ ಅಷ್ಟೇ. ಬರ್ಡೇ ಅಲ್ವಾ, ಸೊ ವಾಶ್ ಮಾಡಿ ಶೇಪ್ ಕೊಟ್ಟಿದ್ದಾರೆ. ಸೊ ಇದು ಬರ್ಡೇ ಅಲ್ವಾ, ಸೊ ಕೇಕ್ ಕೂಡ ತರಿಸಿದ್ದೆ, ಹ್ಯಾಪಿ ಬರ್ಡೇ ಸುಖಿ ಅಂತ. ಸೊ ಕೇಕ್ ತರಿಸಿ ಅದ್ರ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ದೆ. ಹಾಗೆ ಡ್ರೆಸ್ ಹೇಗಿದೆ, ಕಲರ್ ಹೇಗಿದೆ ನಮ್ಮ ಸುಖಿಗೆ, ತುಂಬಾ ಖುಷಿ ನನಗೆ ಈ ಥರ ಎಲ್ಲ ಮಾಡಬೇಕು ಅಂದರೆ. ಒಂದೊಂದ್ಸರಿ ಟೈಮ್ ಸಿಗಲ್ಲ, ಲಾಸ್ಟ್ ಇಯರ್ ಮಗು ಇತ್ತು, ಸೊ ಮಾಡೋಕ್ಕಾಗಿಲ್ಲ. ಸೊ ಈ ಟೈಮ್ ಮಾಡೋಣ, ಮಿಸ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ಕೇಕ್ ಕಟ್ ಮಾಡಿಸ್ದೆ. ಅದು ಯಾಕೋ ಕೇಕ್ ತಿಂತಾ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ಕೇಕ್ ತಿನ್ನುತ್ತೆ. ಅದು ಏನೋ ಇವತ್ತು ತಿಂದಿಲ್ಲ, ಬಟ್ ಲಾಸ್ಟ್ಗೆ ಒಂಚೂರು ತಿಂತು. ಹಾಗೆ ಲಾಸ್ಟ್ಗೆ ಡಿನ್ನರ್, ಅದಕ್ಕೆ ಹೊಸ ಬೌಲ್ ಕೂಡ ತಂದಿದ್ದೆ, ಡ್ರೆಸ್ ತಂದಿದ್ದೆ, ಆಮೇಲೆ ಚ್ಯೂಸ್ ತಂದಿದ್ದೆ, ಆಮೇಲೆ ಬಿಸ್ಕೆಟ್ಸ್ ತಂದಿದ್ದೆ. ಅದೆಲ್ಲ ಹಾಕಿದೆ ಬರ್ಡೇಯಿಂದ ಸ್ಪೆಷಲ್ಲಾಗಿ ತಿನ್ನಲಿ ಫುಡ್ ಅಂತ. ಸೊ ಗ್ರೇವಿ ಹಾಕ್ಬಿಟ್ಟು ಡಾಗ್ಸ್ ಚಿಕನ್ ಗ್ರೇವಿ ಹಾಕಿ ರೈಸ್ ಹಾಕಿದೆ. ತಿಂದ್ಬಿಟ್ಟು ಈ ಥರ ಆಟ ಆಡ್ತಾಯಿದೆ. ಆಫ್ಟರ್ ಊಟ ಮಾಡಿದ್ಮೇಲೆ ಈ ಥರ ಮಾಡುತ್ತದು. ಮೂತಿನೆಲ್ಲ ಉಜ್ಕೊತಾ ಇರುತ್ತೆ ನೆಲಕ್ಕೆ, ಈ ಥರ ಮಾಡುತ್ತೆ. ಸೊ ನೀವು ಕೂಡ ನಮ್ಮ ಸುಖಿಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಾಯಿ ಇದ್ದರೆ ಇದೇ ಥರ ಕೇರ್ ಮಾಡಿ. ನನಗಿಂತ ಚೆನ್ನಾಗಿ ಕೇರ್ ಮಾಡೋರು ಇದ್ದಾರೆ. ಸೊ ಜಸ್ಟ್ ನಾನು ಹೇಳ್ತಾ ಇರೋದಷ್ಟೇ. ಓಕೆ, ನೋಡಿ ನಮ್ಮ ಸುಖಿನ. ಸೊ ಹೀಗಿತ್ತು ನಮ್ಮ ಸುಖಿ ಬರ್ಡೇ, 3rd ಇಯರ್ ಬರ್ಡೇ. ಲಾಸ್ಟ್ ಇಯರ್ ಸ್ವಲ್ಪ ಮಿಸ್ ಆಯಿತು. ಸೊ ಈ ಇಯರ್ ಮಿಸ್ ಆಗಬಾರ್ದು ಅಂತ ನಾನು ಸುಖಿ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಹೀಗೆ ಪೆಟ್ಸ್ ಇದ್ದರೆ ತುಂಬ ಚೆನ್ನಾಗಿ ಕೇರ್ ಮಾಡಿ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅದು 100 ಪಟ್ಟು ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ. ಅದು ಯಾವ ಮನುಷ್ಯದಲ್ಲೂ ನಿಮಗೆ ಸಿಗಲ್ಲ, ಪ್ರಾಣಿ ಹತ್ರ ಸಿಗುತ್ತೆ. ಸೊ ಬ್ರೀಡ್ ಡಾಗ್ಸ್ ಅಂತಲೇ ಅಲ್ಲ, ಸ್ಟ್ರೀಟ್ ಡಾಗ್ಸ್ ಕೂಡ ಅದು ಕೂಡ ಒಂಚೂರು ಊಟ ಎಲ್ಲ ಹಾಕಿ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಲವ್ ಯು, ಟೇಕ್ ಕೇರ್, ಲವ್ ಯು ಆಲ್.